ಭಾರಿ ಭದ್ರತೆ ಅದು ನಾವು ನಮ್ಮ ಡ್ಯೂಟಿ ನಮ್ಮ ಭರವಸೆ ಇದೆ ಎಲ್ಲಾ ಕಡೆನೂ ಸುಭದ್ರವಾಗಿ ಮಾಡಿದ್ದೀವಿ ಅಂತ ಜಾಗೃತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮುಂಜಾಗ್ರತೆಗೆ ಸ್ವಲ್ಪ ಎಚ್ಚರಿಕೆಯನ್ನ ಇಡೀ ದೇಶದ ಉದ್ದಗಲೂ ಕೂಡ ನಾವು ವಹಿಸಲಾಗಿದೆ. ಈಗಾಗಲೇ ಯಾರ್ಯಾರು ಅಂತವ್ರು ಇದ್ದಾರೆ ಅವ್ರನ್ನೆಲ್ಲ ಕೂಡ ವೈಂಡ್ ಅಪ್ ಮಾಡಕ್ಕೆ ಕಿಡಿಗೇಡಿಗಳು ಯಾರೇ ಇದ್ದು ಕೂಡ ಅದ್ರ ಬಗ್ಗೆ ಎಲ್ಲ ಗಮನವನ್ನ ನಮ್ಮ ಸರ್ಕಾರ ವಹಿಸಿದೆ. ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಎಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಪೊಲೀಸ್ ಆಫೀಸರ್ಸು ಎಲ್ಲ ಕೂಡ ಇದನ್ನ ಗಮನ ವಹಿಸ್ತಾರೆ. ಸೊ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಸರ್, ಈ ಪಾಕಿಸ್ತಾನಿಗಳೆಲ್ಲ ಇದ್ರಲ್ಲ, ಅಂದ್ರೆ ಅವರು ವಾಪಸ್ ಕಳಿಸಬೇಕು ಅಂತ ಅವ್ರದ್ದು ಲಿಸ್ಟ್ಗಳೇನಾದ್ರು ಸಿಕ್ಕಿದೆ? ಎಷ್ಟು ಜನ ಇದ್ರು? ನಾವು ಅದನ್ನ ಡಿಸ್ಕ್ಲೋಸ್ ಮಾಡಕ್ ತಯಾರಿಲ್ಲ. ಅದು ಹೋಮ್ ಮಿನಿಸ್ಟ್ರು ಕಾನ್ಫಿಡೆನ್ಷಿಯಲ್ ಆಗಿ ಆ ವ್ಯವಸ್ಥೆನ ಮಾಡ್ತೀವಿ. ಯಾಕೆಂದ್ರೆ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಅನುಮಾನದ ರೀತಿಯಲ್ಲಿ ಅನೇಕ ವಿಚಾರಗಳು ಪ್ರಾರಂಭ ಆಗ್ತದೆ. ನಾವು ಅದನ್ನ ಪ್ಯೂರ್ಲಿ ಹೋಮ್ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಅಧಿಕಾರಿಗಳಿಗೆ ಅದನ್ನ ಬಿಡ್ತೇವೆ. ಅಲ್ಲಪ್ಪ, ಈಗ ನಿನ್ನೆ ತಾನೇ ನಾವು ರಿಸರ್ವೇಶನ್ ಟೈಮ್ ಕೊಟ್ಟಿದೀವಲ್ಲ, ಎಲ್ಲರಿಗೂ ಟೈಮ್ ಕೊಟ್ಟಿದೀವಿ. ಎಲ್ಲರೂ ವಾಪಸ್ ಏನೇನಿದೆ ನಿಮ್ದು ರೆಕ್ಟಿಫೈ ಮಾಡ್ಕೊಳ್ಳಿ, ಘೋಷಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇವೆ. ಮುಖ್ಯಮಂತ್ರಿಗಳೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಇವತ್ತೇನಿಲ್ಲಿ ನಾವು ಕೆರೆ ಪೂಜೆ ಮಾಡ್ತಾ ಇದ್ದೀವಿ, ಇದು ನಮ್ಮ ರೈತರಿಗೆ ಒಂದು ದೊಡ್ಡ ಕೊಡುಗೆ. ಅಂತರ್ಜಲ ಹೆಚ್ಚಿಸಕ್ಕೆ ಈಗ ಕೋಲಾರಲ್ಲಿ ತಾವೆಲ್ಲ ಗಮನಿಸಿರ್ಬೋದು, ಮೇನ್ ಇದು ಭೂಮಿಗೆ ಫಲವತ್ತಾಗಿ ನೀರು ಬರಲಿ ಅಂತ ಹೇಳಿ. ಈಗ ಕೋಲಾರ, ಚಿಕ್ಕಬಳ್ಳಾಪುರ, ನಮ್ಮ ಕನಕಪುರ ಎಲ್ಲ ಸಿಲ್ಕು ಮಿಲ್ಕು. ನಾವು ಅರ್ಕಾವತಿ ನೀರನ್ನೇ ತುಂಬಿಸ್ತಾ ಇರೋದು. ಅರ್ಕಾವತಿಯ ಭಾಗ ಈ ಋಷ್ಪಾವತಿ.